ಇಲ್ಲ, ನಾನು ನಿಮಗೆ ಪ್ರಶ್ನೆ ಕೇಳ್ತೀನಿ ಪ್ರಶಾಂತ್ ಸರ್. ನಾನು ನಮ್ಮದೇ ಚಾನೆಲ್ಗೆ ತಾವು ಕೊಟ್ಟ ಸಂದರ್ಶನವನ್ನ ಗಮನಿಸ್ತಾ ಇದ್ದೆ. ಪ್ರಚಾರ ಪ್ರಿಯರು ಹಾಗೆ ಹಿಡನ್ ಅಜೆಂಡಾ ಇರೋರು ಮಾತ್ರ ಇಂಥ ಪ್ರಯತ್ನಕ್ಕೆ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಬಹಳ ನೇರವಾಗಿ ಖಾರವಾಗಿ ಮಾತನಾಡಿದ್ರಿ. ನಿಮ್ಗೆ ಯಾಕೆ ಅನ್ನಿಸ್ತಾ ಇದೆ ಇದ್ರ ಹಿಂದೆ ಒಳ್ಳೆ ಉದ್ದೇಶ ಇದೆ ಅಂತ ಅನ್ನಿಸ್ತಾ ಇಲ್ವಾ? ನೋಡಿ, ಒಳ್ಳೆ ಉದ್ದೇಶ ಇರೋದು ಈಕ್ವಾಲಿಟಿ, ಸಮಾನತೆ. ಅದಕ್ಕೆ ನಂದೊಂದು ಜೈಕಾರ ಇದೆ, ನಂದೊಂದು ಸಿಗ್ನೇಚರ್ ತಗೋಬೇಕು ಫೈರ್ ಅವರು. ಆದರೆ ಎಲ್ಲವನ್ನೂ ಈ ಕಾನೂನು, ಈ ಗೌರ್ಮೆಂಟು, ಈ ಕಾನ್ಸ್ಟಿಟ್ಯೂಷನ್ ಎಸ್ಟಾಬ್ಲಿಷ್ ಮಾಡಿಬಿಟ್ಟಿದೆ. ಏನಾದರೂ ಹೆಣ್ಮಕ್ಳಿಗೆ ಅನ್ಯಾಯ ಆದರೆ ಪೊಲೀಸ್ ಸ್ಟೇಷನ್ ಇದೆ, ಏನಾದರೂ ಅನ್ಯಾಯ ಅದನ್ನ ಮಿತಿ ಮೀರಿದ್ರೆ ಕೋರ್ಟ್ ಇದೆ, ಏನಾದರೂ ಅನ್ಯಾಯ ಕೌನ್ಸಿಲಿಂಗ್ ಬೇಕು ಅಂದರೆ ವುಮೆನ್ ಸೆಲ್ಸ್ ಇದೆ. ಎಲ್ಲವನ್ನು ಚೇತನ್ ಇಸ್ ಇನ್ವೆಂಟಿಂಗ್ ಅ ವೀಲ್, ಹೊಸ ವೀಲ್ ಅನ್ನ ಇನ್ವೆಂಟ್ ಮಾಡ್ತಾ ಇದ್ದಾರೆ. ನಿಮಗೆ ಕಾರ್ಪೊರೇಟ್ ಇಂಡಸ್ಟ್ರಿಯಲ್ಲಿ ಮತ್ತು ಗಾರ್ಮೆಂಟ್ ಇಂಡಸ್ಟ್ರಿಯಲ್ಲಿ ಹೇಗೆ ಬದುಕಬೇಕು, ಫಿಲ್ಮ್ ಇಂಡಸ್ಟ್ರಿ ಜೊತೆಗೂ ಹೆಣ್ಮಕ್ಳನ್ನ ಹೇಗೆ ನೋಡ್ಕೋಬೇಕು ಅಂತ ಸುಪ್ರೀಂ ಕೋರ್ಟ್ 1997 ಅಲ್ಲೇ ಗೈಡ್ ಲೈನ್ಸ್ ಕೊಟ್ಟಿದೆ. ಆ ಗೈಡ್ ಲೈನ್ಸ್ ಅನ್ನ 1997 ಅಲ್ಲೇ ವೃಷಿಕಾ ಕಮಿಟಿ ಅಂತ ಒಂದು ರಿಪೋರ್ಟ್ ಇದೆ. ಆ ರಿಪೋರ್ಟ್ ಅಲ್ಲೇ ಹೆಣ್ಮಕ್ಳು ಎಷ್ಟು ಗಂಟೆ ಕೆಲಸ ಮಾಡಬೇಕು, ಯಾವ ಟೈಮ್ಗೆ ಹೋಗ್ಬೇಕು, ಯಾವ ತರದ್ ಇರಬೇಕು ಅಂತೆಲ್ಲ ಸ್ಪಷ್ಟವಾಗಿದೆ. ಸೊ ಇದು ಫೈರ್ ಅನ್ನೋದು ಕೇವಲ ಒಂದು ಲೆಟರ್ ಹೆಡ್ ಇನ ಸಂಸ್ಥೆ, ವಿಸಿಟಿಂಗ್ ಕಾರ್ಡ್ ಇನ ಸಂಸ್ಥೆ. ಈಗ ಸಂಪರ್ಕ ಸರ್, ನಮ್ಮ ನೋಡಿ ಒಂದು ಪುಟ್ಟ ಆರ್ಗನೈಸೇಷನ್, ಒಂದು 200 ಜನ ನಾವು ರಿಪಬ್ಲಿಕ್ ಕನ್ನಡದಲ್ಲಿ ವರ್ಕ್ ಮಾಡ್ತೀವಿ. ಅದರಲ್ಲಿ ಒಂದು 50% ಫೋರ್ಸೆ ಮಹಿಳೆಯರೇ ವರ್ಕ್ ಮಾಡ್ತಿದೀವಿ ಅಂತ ಅನ್ಕೊಳ್ಳೋಣ. ನಮ್ಮಲ್ಲೂ ಕೂಡ ಒಂದು ಇಂಟರ್ನಲ್ ಕಂಪ್ಲೇಂಟ್ ಕಮಿಟಿ ಅಂತ ಇರುತ್ತಪ್ಪ. ಅಂದ್ರೆ ನಾವೆಲ್ಲರೂ ಕೂಡ ಡೈರೆಕ್ಟ್ ಆಗಿ ಎಲ್ಲಾ ಹೆಣ್ಮಕ್ಳು ಧೈರ್ಯವಾಗಿ ಪೊಲೀಸರಿಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ. ಹೇಳೋಕ್ಕಾಗಲ್ಲ, ಸಂದರ್ಭ, ಅವ್ರ ಮೇಲೆ ಇರೋ ಒತ್ತಡ, ಹಿಂಜರಿಕೆ. ಇಲ್ಲೊಂದು ನಮ್ಮದು ಅನಿಸುವ ಒಂದು ಕಮಿಟಿ ಇದ್ರೆ ಮುಕ್ತವಾಗಿ ನಿರ್ಭೀತವಾಗಿ ಹೋಗಿ ಹೇಳ್ಕೊಳ್ಬಹುದು ಅಂತ. ಅಂಥದ್ದೇ ಒಂದು ಪರಿಕಲ್ಪನೆ ಚಿತ್ರೋದ್ಯಮದಲ್ಲಿ ಯಾಕೆ ಇರಬಾರ್ದು ಅಂತ? ಯಾಕೆ ICC ಇಲ್ಲೂ ಕೂಡ ಇರಬಾರ್ದು ಚಿತ್ರೋದ್ಯಮದಲ್ಲಿ? ನೋಡಿ, ಆ ಕಂಪ್ಲೈನ್ಸ್ ಇಶ್ಯೂ, ಇಂಟರ್ನಲ್ ಕಂಪ್ಲೈನ್ಸ್ ಇಶ್ಯೂ ಮಾಡಬೇಕು ಅಂದ್ರೆ ಎಷ್ಟೋ ISO ಸ್ಟ್ಯಾಂಡರ್ಡ್ಸ್ಗಳು ಇರಬೇಕು. ಫಸ್ಟ್ ಆಫ್ ಆಲ್ ನಮ್ಮ ಫಿಲ್ಮ್ ಇಂಡಸ್ಟ್ರಿಯ ಟ್ಯಾಕ್ಸ್ಗಳು, ಭಾವನವ್ರು ಬಂದಿದ್ದಾರೆ, ಪ್ರೊಫೆಷನಲ್ ಟ್ಯಾಕ್ಸ್ ಕಟ್ತಾರೆ. ಕೇಳಿ ಅವರು ಬೇಸಿಕ್ ಪ್ರೊಫೆಷನಲ್ ಟ್ಯಾಕ್ಸ್ ಚಿತ್ರೋದ್ಯಮದ ಬಗ್ಗೆ ಕೇಳ್ತಿದ್ದಾರೆ. ಚಿತ್ರೋದ್ಯಮ ಬಗ್ಗೆ ಬೇಸಿಕ್ ಪ್ರೊಫೆಷನಲ್ ಟ್ಯಾಕ್ಸ್ ಕಟ್ಟೋದಿಲ್ಲ. ಬೇಸಿಕ್ GST ಬಿಲ್ ಅನ್ನ ತಮ್ಮ ರೆಮ್ಯುನರೇಷನ್ ಆಗಿ ತಗೊಳೋದಿಲ್ಲ. ಹೀಗಿರ್ಬೇಕಾದ್ರೆ ಕಂಪ್ಲೈನ್ಸ್ ಅಂತ ಕೇಳೋದಿದೆಯಲ್ಲ, ಕಂಪ್ಲೈನ್ಸ್ ಎಲ್ಲಾದ್ರೂ ಇದೆ. ಕಲಾವಿದರ ಸಂಘ ಕಂಪ್ಲೈನ್ಸ್ ಇದೆ. ಐ ಡೋಂಟ್ ನೋ, ಹೊಸ ಇನ್ವೆನ್ಷನ್ ಮಾಡಿ ಒಂದು ಕಮಿಟಿ ಮಾಡಬೇಕು, ಸರ್ಕಾರದ ದುಡ್ಡನ್ನು ಪೋಲ್ ಮಾಡಬೇಕು, ಒಂದು ಪಬ್ಲಿಸಿಟಿ ತಗೋಬೇಕು ಅನ್ನೋದಿದೆಯಲ್ಲ, ಇದೊಂದು ಅರ್ಥ ಇಲ್ಲ. ಬಟ್ ಈ ಲಿಂಗ ಸಮಾನತೆ, ಈಕ್ವಾಲಿಟಿಗೆ ನಂದು ಒಂದು ಜೈಕಾರ ಇದೆ, ನಾನು ಅದಕ್ಕೆ ಸೈ ಅಂತೀನಿ. ನನಗೂ ಪುರುಷ ಪ್ರಧಾನ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಪುರುಷ ತನ್ನ ಫ್ಯಾನ್ ಬೇಸ್ ಇಂದ ತಂದಿರತಕ್ಕಂತ ಒಂದು ಆಡಿಯನ್ಸ್ಗೆ ಅದು ಆತರ ಆಗಿದೆ ಫಿಲ್ಮ್ ಇಂಡಸ್ಟ್ರಿಯಲ್ಲಿ. ಈವನ್ ಇನ್ ಕಾರ್ಪೊರೇಟ್ ಇಂಡಸ್ಟ್ರಿ, ಪ್ರಮೋಷನ್ಸ್ ಆರ್ ಲೆಸ್ ಟು ಅ ವುಮೆನ್ ಅಂಡ್ ಟು ಅ ಮ್ಯಾನ್ ಕಂಪೇರ್ ಟು ಅ ಮ್ಯಾನ್. ಗಂಡಸರಿಗೆ ಅದನ್ನ ಎಲ್ಲ ಕಡೆ ಅಡ್ರೆಸ್ ಆಗ್ತಾ ಇದೆ. ಅಲ್ಲಿರೋ ಪ್ರಾಬ್ಲಮ್ ಇಲ್ಲಿರೋದು, ಇಲ್ಲೇ ಹೊಸದೇನಿಲ್ಲ. ಅದ್ರ ಬಗ್ಗೆ ಹೋರಾಟ ಮಾಡಬೇಕು, ಹೋರಾಟ ಮಾಡೋಣ. ಈಗ ಮೀಟು ಅಂತ ಹೇಳಿ ಯಾರೆಲ್ಲ ಆರೋಪವನ್ನ ಎತ್ತಿದ್ರು, ಡಾಕ್ಟರ್ ಸಂಜೋತಿ ಅವ್ರಿಗೆ ಧ್ವನಿ ಕೇಳ್ತಾ ಇದ್ರೆ ಅದ್ರಲ್ಲಿ ಅನೇಕರ ಪ್ರಕರಣ ಒಂದು ಲಾಜಿಕಲ್ ಎಂಡ್ ತನಕ ಹೋಗ್ಲೇ ಇಲ್ಲ. ಲೇಟ್ ಕಂಪ್ಲೇಂಟ್ ಅಂತ ಆಯ್ತು, ಸಪೋರ್ಟ್ ಸಿಗ್ಲಿಲ್ಲ ಅಂತ ಆಯ್ತು, ಯಾರು ಕಂಪ್ಲೇಂಟ್ ಮಾಡಿದ್ರು ಅವರ ಚಾರಿತ್ರ್ಯ ವಧೆ ಆಗೋಯ್ತು. ಸೊ ಇಂತಹ ಸಂದರ್ಭದಲ್ಲಿ ಇಂಥದ್ದೊಂದು ಪ್ರಯತ್ನ, ವೈ ನಾಟ್? ಅದನ್ನ ಚೇತನ್ ಮಾಡಿದ್ರು ಅನ್ನೋ ಕಾರಣಕ್ಕೆ ಅಪೋಸ್ ಮಾಡಲೇಬೇಕಾ? ಅಥವಾ ಬೇರೆ ಯಾರೋ XYZ ಮಾಡಿದ್ರೆ ನಾವು ಸಪೋರ್ಟ್ ಮಾಡ್ತಿದ್ವಿ ಅನ್ನೋ ಮೆಂಟಾಲಿಟಿ ಬೇಕಾ? ಈಗ ಅದು ವೈಯಕ್ತಿಕವಾಗಿ ತಗೊಂಡು ಕಾಸ್ ಅನ್ನ ಅಥವಾ ಯಾವ ಕಾರಣಕ್ಕೆ ಇದು ಈ ಪ್ರಶ್ನೆ ಎತ್ತಲಾಗಿದೆ ಅನ್ನೋದನ್ನ ಬಿಟ್ಕೊಡೋದಿದೆಯಲ್ಲ, ಅದು ಮೂರ್ಖತನದ ವಿಚಾರ. ಚೇತನ್ ಮಾಡ್ಲಿ ಮತ್ತೊಬ್ರು ಮಾಡ್ಲಿ, ವಿಚಾರ ಏನು ಅಂತಂದ್ರೆ ಹೆಣ್ಣು ಮಕ್ಕಳು ಅಸಮಾನತೆಯನ್ನ ಅನುಭವಿಸ್ತಾ ಇದಾರ ಇಲ್ವಾ? ಆ ಚಿತ್ರರಂಗದಲ್ಲಿ ವೃತ್ತಿಪರತೆ ಇಲ್ಲದೆ ಇರೋ ಕಾರಣಕ್ಕಾಗಿ ಹೆಣ್ಮಕ್ಳಿಗೆ ಎಷ್ಟೆಲ್ಲಾ ತೊಂದರೆ ಆಗ್ತಾ ಇದೆ ಅನ್ನೋದು ನಿಜಾನ ಅಲ್ವಾ ಅನ್ನೋದು. ಅದೆಲ್ಲ ನಿಜ ಅನ್ನೋದಾದ್ರೆ ಅದ್ರ ವಿರುದ್ಧ ಧ್ವನಿ ಎತ್ತಬೇಕು ಅನ್ನೋದು ಅಷ್ಟೇ ನಿಜ. ಚೇತನ್ ಬಗ್ಗೆ ಏನಾದ್ರು ಅಥವಾ ಯಾರಿಗೆ ಏನಾದ್ರೂ ಅಬ್ಜೆಕ್ಷನ್ ಗಳಿದ್ರೆ ಅದನ್ನ ವೈಯಕ್ತಿಕವಾಗಿ ಇಟ್ಕೋಬೇಕೆ ಹೊರತು ಈ ಕಾಸ್ಗೆ ಅದನ್ನ ಸೇರಿಸಬಾರ್ದು. ಒಂದು. ಎರಡನೇದು, ಆಲ್ರೆಡಿ ಒಂದು ಇದಿದೆ, ಏನು ಒಂದು ಲಾ ಇದೆ, ಆಲ್ರೆಡಿ ಬೇಕಾದಷ್ಟು ಏನು ಸೆಕ್ಷನ್ಗಳಿದಾವೆ, ಅಥವಾ ಪೊಲೀಸ್ ಸ್ಟೇಷನ್ ಇದೆ, ಮತ್ತೊಂದಿದೆ. ಹಾಗಾಗಿ ಈ ಪ್ರಶ್ನೆ ಎತ್ತದ್ ಬೇಡ ಅಂತ ಪ್ರಶಾಂತ್ ಸಂಬರ್ಗಿ ಅವ್ರು ಹೇಳೋದಾದ್ರೆ ಅದನ್ನ ನಾನು ಒಪ್ಪೋದಿಲ್ಲ. ಯಾವುದೇ ಒಂದು ಇಂಡಸ್ಟ್ರಿನಲ್ಲಿ ಅಲ್ಲಿ ಈಗ ಜಸ್ಟಿಸ್ ಹೇಮಾ ಕಮಿಟಿ ಅವರ ವಿಚಾರಣೆ ತಗೊಂಡ್ರೆ ಅದು ಕೇವಲ ಲೈಂಗಿಕ ಶೋಷಣೆ ಅಥವಾ ಲೈಂಗಿಕ ದೌರ್ಜನ್ಯಕ್ಕೆ ಸಂಬಂಧಪಟ್ಟಿದ್ದಲ್ಲ. ಇಡೀ ಫಿಲಂ ಇಂಡಸ್ಟ್ರಿನಲ್ಲಿ ಹೆಣ್ಮಕ್ಳು ಎದುರಿಸ್ತಾ ಇರುವಂತಹ ಅಸಮಾನತೆ, ಫೆಸಿಲಿಟೀಸ್ ಇಲ್ಲದೆ ಇರೋದಿರ್ಬೋದು, ಅಥವಾ ಸೆಟ್ ನಲ್ಲಿ ಅವ್ರು ಅನುಭವಿಸುವಂತಹ ತೊಂದರೆಗಳಿರ್ಬೋದು, ಏನು ಪೇಮೆಂಟ್ ನಲ್ಲಿ ಆಗುವಂತ ಅಸಮಾನತೆಗಳಿರ್ಬೋದು, ಇದೆಲ್ಲಾನು ಕ್ವಶನ್ ಮಾಡುವಂತ ಒಂದು ಕಮಿಟಿ ಆಗಿತ್ತು. ಆ ಕಮಿಟಿ ರಿಪೋರ್ಟ್ ಬಂದಿರೋದ್ರಿಂದ ಎಷ್ಟೆಲ್ಲಾ ಪ್ರಶ್ನೆಗಳು ಮುನ್ನೆಲೆಗೆ ಬರ್ತಾ ಇವೆ, ಯಾರೆಲ್ಲ
ಅಧಿಕಾರ ಸ್ಥಾನಗಳಲ್ಲಿ, ಅಮ್ಮ ಅಧಿಕಾರ ಸ್ಥಾನಗಳಲ್ಲಿ ಅಸೋಸಿಯೇಷನ್, ಮಲಯಾಳಂ ಫಿಲಂ ಆರ್ಟಿಸ್ಟ್, ಮೂವಿ ಆರ್ಟಿಸ್ಟ್ ಅಸೋಸಿಯೇಷನ್ ಇದೆ. ಅದ್ರಲ್ಲಿದ್ದ ಯಾರೆಲ್ಲ ಅಧಿಕಾರದಲ್ಲಿದ್ದವರು ಅಧಿಕಾರ ಬಿಟ್ಟು ಹೋಗ್ತಾ ಇದ್ದಾರೆ, ಯಾವೆಲ್ಲ ಕಾರಣಗಳಿಗೆ ಅವ್ರ ಮೇಲೆ ಕೇಸ್ ಇದ್ದಿದ್ದು ಹೊರಗಡೆ ಬಂದಿರೋದು, ಇವೆಲ್ಲ ಕೂಡ ಒಂದು ದಿಕ್ಕಿನಲ್ಲಿ ಇದು ಚಲಿಸ್ತಾ ಇರೋದನ್ನ ತೋರಿಸುತ್ತೆ. ಅಂದ್ರೆ ಎಲ್ಲಿವರೆಗೂ ನೀವು ಅದನ್ನ ನೋಡದೆ, ಒಂದು ಸಮಸ್ಯೆನ ನೋಡೋದನ್ನೇ ನಿರಾಕರಿಸ್ತಿರೋ ಅಲ್ಲಿವರೆಗೆ ಆ ಸಮಸ್ಯೆ ಬಗ್ಗೆ ಯಾರು ತಲೆ ಕೆಡಿಸ್ಕೊಳಲ್ಲ. ಲಾ ಇದ್ಯಾ ಇಲ್ವಾ ಅನ್ನೋದು ಮಾತ್ರ ವಿಚಾರ ಅಲ್ಲ, ಒಂದು ಸಮಸ್ಯೆಯನ್ನ ಮುನ್ನೆಲೆಗೆ ತಂದು ಅದನ್ನ ಏನು ಡಿಬೇಟ್ ಆಗೋ ಹಂಗೆ ಮಾಡಿ ಅದಕ್ಕೆ ಬೇಕಾದಂತಹ ಉತ್ತರಗಳನ್ನ ಕಂಡುಕೊಳ್ಳೋದಿದೆಯಲ್ಲ, ಅದು ಅತಿ ಮುಖ್ಯ. ಜೊತೆಗೆ ಈಗ ಇರೋದು ಎಫೆಕ್ಟಿವ್ ಆಗಿ ಇದ್ದಿದ್ದೇ ಆಗಿದ್ರೆ ಇಷ್ಟೊತ್ತಿಗೆಲ್ಲ ದೌರ್ಜನ್ಯ ನಿಂತು ಹೋಗ್ಬೇಕಾಗಿತ್ತು. ಹಾಗಿಲ್ಲ, ಮತ್ತು ಕೆಲವು ಸಮಸ್ಯೆಗಳಿದಾವೆ, ಆ ಸಮಸ್ಯೆಗಳನ್ನ ಅಡ್ರೆಸ್ ಮಾಡಲಾಗ್ತಿಲ್ಲ. ಅದನ್ನ ಸರಿಯಾಗಿ ನೋಡಕ್ಕಾಗಿ ಒಂದು ಚೀಫ್ ಜಸ್ಟಿಸ್, ಒಂದು ರಿಟೈರ್ಡ್ ಜಸ್ಟಿಸ್ ನ ನೇತೃತ್ವದಲ್ಲಿ ಒಂದು ಕಮಿಟಿಯನ್ನ ಮಾಡ್ಬೇಕು ಅನ್ನೋದು, ಕೇರಳ ಮಾದರಿಯಲ್ಲೇ ಮಾಡ್ಬೇಕು ಅನ್ನೋದು ಒಂದು ಬೇಡಿಕೆ. ಈ ಬೇಡಿಕೆ ಅತ್ಯಂತ ನ್ಯಾಯಯುತವಾದದ್ದು ಮತ್ತು ಸಮಂಜಸವಾದದ್ದು. ಹಾಗಾಗಿ ಒಂದು ನೀವು ಗಮನಿಸಬೇಕಾಗಿರೋದಿಲ್ಲಿ, ಇದು ಕೇವಲ ದೌರ್ಜನ್ಯ, ಲೈಂಗಿಕ ದೌರ್ಜನ್ಯ ಎಲ್ಲಾ ಚಾನೆಲ್ಗಳು, ನಿಮ್ ಚಾನೆಲ್ನು ಸೇರಿದ ಹಾಗೆ ಬರೀ ಇಲ್ಲ ಸಾರಿ ನೀವು ಅಬ್ಸರ್ವ್ ಮಾಡ್ಲಿಲ್ಲ ಅಂತ ಅನ್ಸುತ್ತೆ. ನಾವು ಇನ್ ಡೀಟೇಲ್ ಆಗಿ ಯಾವೆಲ್ಲ ರೀತಿಯ ಬೇಡಿಕೆಗಳು ಇಡಲಾಗಿದೆ ಮುಖ್ಯಮಂತ್ರಿಗಳ ಬಗ್ಗೆ ಅದನ್ನ ಸಪರೇಟ್ ಗ್ರಾಫಿಕ್ಸ್ ಮಾಡಿ ಹಾಕಿದೀವಿ. ಅಂತಂದ್ರೆ ಔಟ್ಡೋರ್ ಶೂಟಿಂಗ್ ಇರಬೇಕಾದ್ರೆ ಬೇಸಿಕ್ ಏನೇನ್ ಇರಬೇಕು ಹೆಣ್ಮಕ್ಳಿಗೆ ಅನ್ನೋ ಡಿಮಾಂಡ್ ಅನ್ನು ಇನ್ಕ್ಲೂಡ್ ಮಾಡ್ಕೊಂಡು, ದಿಸ್ ಇಸ್ ನಾಟ್ ಓನ್ಲಿ ಅಬೌಟ್ ದ ತೆರೆ ಮುಂದೆ ಬರೋ ಕಲಾವಿದ್ರಿಗೆ ಮಾತ್ರ ಅಲ್ಲ, ತೆರೆ ಹಿಂದೆ ಕೆಲಸ ಮಾಡೋರ್ದು ರಿಲೇಟೆಡ್ ಅಂತ ಹೇಳಿ ಕೂಡ ನಾವು ಪ್ರಸಾರ ಮಾಡಿದೀವಿ. ಮೇಡಮ್ ಬರ್ತೀನಿ ನಿಮ್ಮ ಹತ್ರ. ಭಾವನಾಜಿ, ಈಗ ನೋಡಿ, ನಾನು ಕಾರ್ಯಕ್ರಮದ ಶುರುವಲ್ಲಿ ಹೇಳಿದೆ, ಎಸ್ಪೆಷಲಿ ಚಿತ್ರರಂಗ ಅನ್ನೋದು ಟ್ಯಾಲೆಂಟ್ ಬೇಸ್ ಮೇಲೆ ರನ್ ಆಗೋ ಇಂಡಸ್ಟ್ರಿ ಆಗಬೇಕಾಗಿತ್ತು. ಈಗಲೂ ಕೂಡ ಅಂದ್ರೆ ಟೆಕ್ನಾಲಜಿಕಲಿ ಅಡ್ವಾನ್ಸ್ ಆಗ್ತಾ ಇದೆ, ಫಿನಾನ್ಷಿಯಲಿ ಸ್ಟೇಬಲ್ ಆಗ್ತಾ ಇದೆ ಅನ್ನೋ ಹಂತದಲ್ಲೂ ಕೂಡ ಇಲ್ಲ ಇಲ್ಲಿ ಕೇವಲ ಟ್ಯಾಲೆಂಟ್ ಇದ್ರೆ ಸಾಲೋದಿಲ್ಲ, ಬದಲಾಗಿ ಅಡ್ಜಸ್ಟ್ಮೆಂಟ್ಗಳು, ಅಂಡರ್ಸ್ಟ್ಯಾಂಡಿಂಗ್ಗಳು ಇದು ಕೂಡ ಅನಿವಾರ್ಯ ಅನ್ನೋ ರೀತಿಯ ಕೂಗ್ ಬರೋದಿದೆಯಲ್ಲ, ಹೌದಾ ಅಂತ ಅನ್ಸುತ್ತಪ್ಪ. ಈಗಲೂ ಕೂಡ ಅಂದ್ರೆ ಹೆಣ್ಮಕ್ಳನ್ನ ಈ ರಂಗಕ್ಕೆ ಕಳಿಸ್ಬೇಕು ಅಂತಂದ್ರೆ ಹಿಂದಿದ್ದಂತೆ ಮಡಿವಂಟಿಕೆಯಲ್ಲೇ ಯೋಚನೆ ಮಾಡ್ಬೇಕಾ? ಹೆಣ್ಮಕ್ಳು ಫಿಲಂ ಫೀಲ್ಡ್ಗೆ ಎಂಟರ್ ಆದ್ರು ಅಂತಂದ್ರೆ ಅವ್ರ ಸುತ್ತ ಇಂಥದ್ದೆಲ್ಲ ಘಟನೆಗಳಾಗೋ ಸಾಧ್ಯತೆ ಇದೆ ಅಂತ. ಇದಕ್ಕೆ ಮುಖ್ಯವಾದ ನಿದರ್ಶನ ಇವತ್ತು ನೀವೇ ಕೂತಿದ್ದೀರಾ. ಅಂದ್ರೆ ಹೇಗೆಲ್ಲ ನಮ್ಮ ಕಾಲ ಬದಲಾವಣೆ ಆಗಿದೆ ಅಂತ ಹೇಳಲಿಕ್ಕೆ ನಿದರ್ಶನ ನೀವೇ ಇದ್ದೀರಾ. ಒಂದು ಮಾಧ್ಯಮದಲ್ಲಿ ಇವತ್ತು ನೀವು ಬಹುಮುಖ್ಯ ವಾಹಿನಿಯಲ್ಲಿ ನೀವು ಬಹುಮುಖ್ಯ ಪಾತ್ರವನ್ನು ವಹಿಸಿಕೊಂಡು ದಿನನಿತ್ಯ ನೀವು ಬರ್ತಾ ಇದ್ದೀರಾ. ಅಂದ್ರೆ ಆಗ್ಲೇ ನಮ್ಮ ಪೋಷಕರ ಮನಸ್ಥಿತಿ ಬದಲಾಗಿದೆ ಸಮಾಜದ ಜೊತೆಯಲ್ಲಿ ಅನ್ನೋದು ಕಾಣ್ತಾ ಇದೆ ಈಗ. ಸೊ ಸಿನಿಮಾ ರಂಗನೂ ಅಷ್ಟೇ. ಸಿನಿಮಾ ರಂಗ ಇವತ್ತು ಬರೀ ಒಬ್ಬ ಹೆಣ್ಣಾದವಳು ಅವಳು ಬರೀ ನಾಯಕಿಯಾಗಿ ಬರಬೇಕು, ನಾಯಕ ನಟಳಾಗೆ ಬರಬೇಕು ಅನ್ನೋಂಥದ್ದಿಲ್ಲ. they want to be cinematographers, they want to be writers, they want to be everything possible. ಇನ್ಫ್ಯಾಕ್ಟ್ ನಾನು ಹೇಳಬೇಕಂತ ಹೇಳಿದ್ರೆ ನಮ್ಮ ಬಾಲಿವುಡ್ಡಿಗೂ ಮತ್ತು ಇಲ್ಲಿಗೆ ನಾವು ಅಂದರೆ ಅಥವಾ ಬಾಂಬೆ ಇಂಡಸ್ಟ್ರಿ, ನಮ್ಮ ಮುಂಬೈಯಲ್ಲಿರುವಂತಹ ಹಿಂದಿ ಇಂಡಸ್ಟ್ರಿಗೂ ಮತ್ತು ಇಲ್ಲಿಗೆ ಕಂಪೇರ್ ಮಾಡಿದ್ರೆ ನಮ್ಮಲ್ಲಿ ಒಂದೇ ಕೊರತೆ ಇರೋದು ಇವತ್ತಿಗೆ, ನಾವು ಹೆಣ್ಮಕ್ಳಿಗೆ ಇವಾಗ ನಾಯಕಿ ನಟಿ ಅಥವಾ ಮುಖ್ಯ ಪಾತ್ರದಲ್ಲಿರುವಂಥವರಿಗೆ ಡ್ಯೂಪ್ ಹಾಕಬೇಕಂದ್ರೆ ಇವತ್ತು ನಾವು ಗಂಡಸರನ್ನೇ ಇಲ್ಲಿ ತಗೊಳ್ಳೋದು. ಅದರಲ್ಲಿ ಇನ್ನೂ ನಾವು ಬಂದಿಲ್ಲ. ಸುಮಾರು ಕ್ಷೇತ್ರಗಳಲ್ಲಿ ನಾವಿನ್ನೂ ಬರಲಿಲ್ಲ ಆಗಿದೆ. ಇನ್ನೂ ಇಟ್ ಇಸ್ ಟೈಮ್. ಆದರೆ ಇವತ್ತು ಯಾವ ಹಿಂಜರಿಕೆಯೂ ಇಲ್ಲ. ಯಾಕಂದರೆ ಎವ್ರಿ ಗರ್ಲ್ ಈಸ್ ಅಸ್ಪೈರಿಂಗ್ ಟು ಬಿ ಅನ್ ಆ್ಯಕ್ಟ್ರೆಸ್. ಎವ್ರಿ ಗರ್ಲ್ ವಾಂಟ್ಸ್ ಟು ಡೂ ಸಮಥಿಂಗ್. ಅವಳ ಕನಸನ್ನು ಅವಳ ಕನಸಿನ ಹಿಂದೆ ಹೋಗಬೇಕು, ಆ ಕನಸು ಏನಿದೆಯೋ ಅದನ್ನು ನನಸಾಗಬೇಕು ಅನ್ನೋವಂಥದ್ದು ಈಗ ಪ್ರತಿಯೊಬ್ಬ ಹೆಣ್ಣು ಮಗಳಲ್ಲೂ ಇರುವಂಥದ್ದು. ಹಾಗಾಗಿ ಯು ಕ್ಯಾನ್ ಸಿ ದಟ್ ಮೆನಿ ರೀಲ್ಸ್ ಆಲ್ಸೋ. ಆ್ಯಂಡ್ ಪ್ರತಿ ರೀಲ್ಸ್ ಇನ್ಸ್ಟಾಗ್ರಾಮಲ್ಲಿ ಅಥವಾ ಪ್ರತಿ ಏನೋ ಒಂದು ಮಾಡಿದ್ರೆ ಅವರು ಸೋಷಿಯಲ್ ಮೀಡಿಯಾದಲ್ಲಿ ದೇ ಆರ್ ಆಲ್ಸೋ ಗೆಟಿಂಗ್ ದಟ್ ಮೆನಿ ವ್ಯೂಸ್. ಇನ್ಫ್ಯಾಕ್ಟ್ ನಮ್ಮ ಸಿನಿಮಾಕ್ಕೆ ಬರದೇ ಇರಬಹುದು ಕಲೆಕ್ಷನ್ ಅವರಿಗಾದ್ರೆ ಅಷ್ಟು ವ್ಯೂಸ್ ಬಂದಿರುತ್ತೆ. ಹಾಗಂತ ಅದಾಗಲೇ ಈಗ ನಿದರ್ಶನ. ಅಂದರೆ ನಮ್ಮ ಸಮಾಜದ ಸ್ಥಿತಿ ಹೇಗೆ ಬದಲಾಗಿದೆ, ಅದ್ರ ಜೊತೆಯಲ್ಲಿ ನಮ್ಮ ಮನಸ್ಥಿತಿ ಹೇಗೆ ಬದಲಾಗಿದೆ ಅಥವಾ ಪೋಷಕರ ಮನಸ್ಥಿತಿನೂ ಹೇಗೆ ಬದಲಾಗಿದೆ ಅನ್ನೋದು ಇದ್ರಲ್ಲಿ ಕಾಣಿಸುತ್ತೆ ನಮಗೆ. ಅಷ್ಟೇ ಅಲ್ಲ, ನೀವು ಇವತ್ತು ಯಾವುದೇ ಹೋಟೆಲ್ಗಳಿಗೆ ಹೋದರೆ ಹೌಸ್ ಕೀಪಿಂಗಲ್ಲಿ ನೀವೆಲ್ಲ ಕಡೆ ಇವತ್ತು ಹೆಣ್ಮಕ್ಳನ್ನ ಕಾಣಬಹುದು. ಯಾವುದೇ ಹಾಸ್ಪಿಟಲ್ಗೆ ಹೋಗಿ ಯು ಸಿ ಮೋಸ್ಟ್ ನಂಬರ್ಸ್ ಆರ್ ಇನ್ ವಿಮೆನ್. ಹಾಗಾಗಿ ನಮ್ಮ ಹೆಣ್ಣು ಮಕ್ಕಳು ಇವತ್ತು ಎಲ್ಲ ಕ್ಷೇತ್ರದಲ್ಲೂ ಸಾಧನೆ ಮಾಡ್ತಿದ್ದಾರೆ, ಅದರಲ್ಲಿ ಯಾವ ಇದು ಇಲ್ಲ. ಆದರೆ ಚಿತ್ರರಂಗ ಅಂತ ಬರುವಾಗ ಇಲ್ಲಿ ಹಿಂಜರಿಕೆ ಅನ್ನೋಕ್ಕಿಂತ ಹೆಚ್ಚಾಗಿ ಸರಿಯಾದ ಒಂದು ಮಾರ್ಗದರ್ಶನ ಸಿಗುವಂತಹ ವೇದಿಕೆ ಇಲ್ಲ. ಇದು ಸಾಕಷ್ಟು ವರ್ಷಗಳಿಂದ ಇದೆ. ಐ ನೋ ಇಟ್ ವೆರಿ ವೆಲ್. ಈಗ ನಾವೇ ರೆಫರೆನ್ಸ್ ಮೇಲೆ ಒಂದಷ್ಟು ಜನ ನಿರ್ದೇಶಕರಿಗೆ ಹೇಳ್ತೀನಿ, ಈ ಹುಡುಗಿಗೆ ಟ್ಯಾಲೆಂಟ್ ಇದೆ, ಹೀಗಿದ್ದಾಳೆ, ಅವಳಿಗೆ ಆಸೆ ಇದೆ ಮಾಡಬೇಕಂತ, ಇದರಲ್ಲಿ ಮುಂದುವರಿಬೇಕಂತ ಇದೆ, ಈ ಥರದ್ದೆಲ್ಲ ಹೇಳ್ತಾ ಹೋಗ್ತೀವಿ. ಎಸ್, ಇಟ್ ಇಸ್ ಟ್ರೂ. ವಿ ಡು ನಾಟ್ ಹ್ಯಾವ್ ಅ ಪ್ಲ್ಯಾಟ್ಫಾರ್ಮ್. ಅಂದರೆ ಒಂದು ವೇದಿಕೆ, ಒಂದು ಫ್ರಂಟ್ ಡೆಸ್ಕ್. ಈಗ ನಾನು ಏನೋ ಒಂದು ಇವಾಗ ನೀವು ಮೀಡಿಯಾದಲ್ಲಿ ಬರಬೇಕು ಅಂತ ಹೇಳಿದ್ರೆ ಒಂದು ಮಾಸ್ ಕಮ್ಯುನಿಕೇಷನೋ ಇನ್ನೇನೋ ಆದರೆ ಇಮಿಡಿಯೇಟ್ಲಿ ಇಟ್ ಇಸ್ ಓಪನ್ ಫಾರ್ ಯು. ಅಂದರೆ ಜಾಬ್ ಆಪರ್ಚುನಿಟೀಸ್ ಇದೆ ಇಲ್ಲಿ. ನಮ್ಮ ಚಿತ್ರರಂಗ ಅಂತ ಹೇಳಿದ್ರೆ ದರ್ ಇಸ್ ನೋ ಸಚ್ ಥಿಂಗ್. ಇವಾಗ ಪಾಲಿಟಿಕಲ್ ಥರ ಇಂಡಿಯನ್ ಪಾಲಿಟಿಕ್ಸ್ ಹೇಗೋ ಹಾಗೆ ನಮ್ಮ ಚಿತ್ರರಂಗ ಇಟ್ಕೊಂಡು ನಾನು ಎಂಟರ್ ಆಗ್ತೀನಿ ಅಂತ ಹೇಳಕ್ಕಾಗಲ್ಲ. ಆಮೇಲೆ ಎಲ್ಲಿ ಎಂಟರ್ ಆಗಬೇಕು? ಯಾಕಂದರೆ ಎನಿಬಡಿ ಕ್ಯಾನ್ ಬಿ ಅ ಪ್ರೊಡ್ಯೂಸರ್ ಆ್ಯಂಡ್ ಎನಿಬಡಿ ಕ್ಯಾನ್ ಬಿ ಅ ಡಿರೆಕ್ಟರ್. ಅದು ಯಾಕಂದರೆ ಇದು ಕಲ್ಪನೆ
ನಿಮ್ಮ ಕಲ್ಪನೆ, ನಿಮ್ಮ ಕಾಲ್ಪನಿಕ ಜಗತ್ತು, ನಿಮ್ಮ ಕಲ್ಪನೆಯಲ್ಲಿ ನೀವು ಅದನ್ನು ಎಷ್ಟು ವಿಶಾಲವಾಗಿ ಅದನ್ನು ಒಂದು ದೊಡ್ಡ ಪ್ರಾಡಕ್ಟಾಗಿ ಹೊರ ತರ್ತೀರಾ, ಅದು ಇಟ್ ಈಸ್ ಕಂಪ್ಲೀಟ್ಲಿ ಆನ್ ಆನ್ ಇಂಡಿವಿಜುವಲ್. ಇಟ್ ಕ್ಯಾನ್ ಬಿ ಅ ಮ್ಯಾನ್ ಆರ್ ಅ ವುಮನ್. ಇಟ್ ಡಸಂಟ್ ಸಿ ಅದು ಹೆಂಗಸ ಗಂಡಸ ಅಂತ ಅದು ನೋಡಲ್ಲ. ಟ್ಯಾಲೆಂಟ್, ಪ್ರತಿಭೆ ಮತ್ತು ನಮ್ಮ ಕಲ್ಪನೆ ಅದೆಲ್ಲದು ನಮಗೆ ಸಂಬಂಧಪಟ್ಟಿದೆ ವಿನಃ ಅದು ಮತ್ತೊಬ್ಬರಿಗೆ ಸಂಬಂಧಪಟ್ಟಿದ್ದಲ್ಲ. ಸೊ ನಿಮ್ಮ ಹತ್ರ ಎಷ್ಟು ಶಕ್ತಿ ಇದೆ ಅಂತ ಹೇಳಿದ್ರೆ ನಿಮ್ಮ ಕಲ್ಪನೆ ಎಷ್ಟು ಚೆನ್ನಾಗಿದೆ ಅಷ್ಟು ಶಕ್ತಿ ನಿಮ್ಮ ಹತ್ರ ಇದೆ. ಆ ಕಲ್ಪನೆಯನ್ನು ನೀವು ಅದನ್ನ ಪರದೆ ಮೇಲೆ ಹೇಗೆ ಮೂಡಿಸ್ತಾ ಇದ್ದೀರಾ, ಅದನ್ನ ಹೇಗೆ ಬಿಂಬಿಸ್ತಾ ಇದ್ದೀರಾ, ಅಗೇನ್ ಯು ಬಿಕಮ್ ಮೋರ್ ಅಂಡ್ ಅನ್ನೋದೇ ಪ್ರಶ್ನೆ. ಅಂತಂದ್ರೆ ಒಬ್ಬ ಹೆಣ್ಣು ಮಗಳು ಬಂದು ತನ್ನ ಪ್ರತಿಭೆಯನ್ನು ಪ್ರದರ್ಶನ ಮಾಡ್ಬೇಕು ಅಂದ್ರೆ ಅಲ್ಲೊಂದು ಚೆಕ್ಸ್ ಅಂಡ್ ಬ್ಯಾರಿಯರ್ಸ್ ಇದೆಯಾ? ಇಲ್ಲ, ಅದು ಯಾಕಿದೆ ಅಂತ ಒಂದವ್ರು ಹೇಳಿದ್ರು ಗಂಡಸರಿಂದ ಶುರುವಾಗಿ, ನೀವು ಹೇಳಿದ ಅವ್ರು ಹೇಳಿದ್ರು, ಈಗ ಜಸ್ಟ್ ಹೇಳಿದ್ರು ಅಂದ್ರೆ ಗಂಡಸರಿಂದ ಶುರು ಆಗಿರೋ ಅಂಥದ್ದು ಅಂತ. ಅಫ್ಕೋರ್ಸ್ ದಾದಾ ಪಾಲ್ಕೆ ನೆವರ್ ಹ್ಯಾಡ್ ದಟ್ ಕೈಂಡ್ ಆಫ್ ಇನ್ ಇಂಟೆನ್ಷನ್, ಆಯ್ತಾ? ಅಥವಾ ಚಾರ್ಲಿ ಚಾಪ್ಲಿನ್ ಅವ್ರಿಗೆ ಆ ಇಂಟೆನ್ಷನ್ ಇರಲಿಲ್ಲ. ಇಟ್ಸ್ ವೆರಿ ರಾಂಗ್ ಆನ್ ಆ ಪಾರ್ಟ್ ಟು ಸೇ ದಟ್ ಗಂಡಸರು ಅವರ ಇದಕ್ಕಾಗಿ ಮಾಡಿದ್ದಾರೆ ಅಂತ ನಾನು ಖಂಡಿತವಾಗ್ಲೂ ಹೇಳಲ್ಲ. ಇದು ಒಂದು ಕಲಾ ಮಾಧ್ಯಮ, ಆ ಕಲೆಯಲ್ಲಿದ್ದೀವಿ ನಾವು. ಆದರೆ ಸಿನಿಮಾಗಳು ಮಾಡುವಾಗ ಏನಾಗ್ತದೆ, ನಮಗೆ ಕನ್ಸ್ಯೂಮರ್ ಯಾರಪ್ಪ ಅಂತ ಹೇಳಿದ್ರೆ ಮೇನ್ಲಿ ಮೆನ್. ಗಂಡಸರೇ ಕನ್ಸ್ಯೂಮರ್ ಆಗಿರೋದ್ರಿಂದ ಮಾರ್ಕೆಟ್ ಇಸ್ ಆಲ್ ಅಬೌಟ್ ಕನ್ಸ್ಯೂಮರ್ಸ್. ನೀವು ಯಾವುದೇ ಪ್ರಾಡಕ್ಟ್ ಹೋದ್ರೂ ನಾನು ಯಾವ ಕನ್ಸ್ಯೂಮರ್ಗೆ ನಾನು ಟಾರ್ಗೆಟ್ ಮಾಡ್ತೀನಿ ಅಂತ ನೋಡ್ತಾ ಇರ್ತಾರೆ. ಸಿನಿಮಾ ಆಬ್ವಿಯಸ್ಲಿ ನಾವು ಏನೇ ಕಲಾ ಮಾಧ್ಯಮ ಅಂತ ಹೇಳಿದ್ರು ಎಂಡ್ ಆಫ್ ದ ಡೇ ಇಟ್ ಈಸ್ ಅ ರೆವೆನ್ಯೂ ಜನರೇಟಿಂಗ್ ಬಿಸ್ನೆಸ್. ಆಗ ನಾವು ಕನ್ಸ್ಯೂಮರ್ ಯಾವ್ದನ್ನ ಆಯ್ಕೆ ಮಾಡ್ತಾರೆ ಅಂತ ಹೇಳಿದಾಗ ಅದಕ್ಕೆ ಯಾವ್ದಕ್ಕೆ ಜಾಸ್ತಿ ಕನ್ಸ್ಯೂಮರ್ ಇದ್ದಾರೆ ಅಂದರೆ ಗಂಡಸರೇ ಕನ್ಸ್ಯೂಮರ್ ಇದ್ದಾರೆ. ಆಬ್ವಿಯಸ್ಲಿ ನಮ್ಗೆ ಮಾರ್ಕೆಟ್ ಇರಲ್ಲ ಹೆಣ್ಮಕ್ಳಿಗೆ. ದ ಮಿನಿಟ್ ವಿ ಡು ನಾಟ್ ಹ್ಯಾವ್ ಅ ಮಾರ್ಕೆಟ್. ಅದಕ್ಕೆ ನಾನು ಎಲ್ಲೇ ಹೋದ್ರೂ ಹೇಳೋದು ಹೆಣ್ಮಕ್ಳು ಪ್ರೊಡ್ಯೂಸರ್ ಆಗಿ ಬರಬೇಕು, ಹೆಣ್ಮಕ್ಳು ಡಿಸ್ಟ್ರಿಬ್ಯೂಟರ್ ಆಗಬೇಕು. ಇಲ್ವೇ ಇಲ್ಲ, ನಮ್ಮ ಹತ್ರ ಡಿಸ್ಟ್ರಿಬ್ಯೂಷನ್ ಇಲ್ಲ. ಯಾವುದೇ ವೇದಿಕೆಯಲ್ಲೂ ವಿ ಹ್ಯಾವ್ ಟು ಆ್ಯಂಡ್ ವಿ ಶುಡ್ ಆಲ್ಸೋ ಬಿಕಮ್ ಆಡಿಯನ್ಸ್ ಇನ್ ಮೋರ್ ನಂಬರ್ಸ್. ಈ ಕಮಿಟಿ ಈ ಥರದ್ದನ್ನು ಅಡ್ರೆಸ್ ಮಾಡಬೇಕು ಅನ್ನೋದು ನಿಮ್ಮ ನೋ. ಫಸ್ಟ್ ಆಫ್ ಆಲ್ ನಾನು ಈ ಕಮಿಟಿಯ ಉದ್ದೇಶ ಈಕ್ವಾಲಿಟಿ ಅವ್ರು ಹೇಳ್ದಾಗೆ ಅದು ಸಮಂಜಸ ನನಗೆ ಖಂಡಿತವಾಗ್ಲೂ ಇದೆ. ಇಟ್ ಇಸ್ ನಾಟ್ ಅಬೌಟ್ ದ್ಯಾಟ್. ಒಂದು ಕೇರಳದಲ್ಲಿ ಏನಾಗಿದೆ, ಅಲ್ಲಿ ಸಾಕಷ್ಟು ಕಡತಗಳಾಗಲೇ FIR ಫೈಲ್ ಆಗಿ ಅದು ಹೋಗಿ ಮೂಲೆ ಪಾಲಾಗಿತ್ತು. ಆ ಮೂಲೆ ಪಾಲಿಂದ ಅದನ್ನು ತೆಗೆದು ಅದಕ್ಕೀಗ ಜೀವ ತುಂಬೋ ಕೆಲಸ ಮಾಡಿರೋದು. ಹಾಗಾಗಿ ಅದಕ್ಕೆ ತಕ್ಷಣವಾದಂತಹ ಒಂದು ಸೊಲ್ಯೂಷನ್ ಬೇಕಿದೆ, ಅದಕ್ಕೆ ತಕ್ಷಣವಾಗಿ ಅದಕ್ಕೆ ಉತ್ತರ ಬೇಕಾಗಿದೆ. ಸೊ ಇಮಿಡಿಯೇಟ್ಲಿ ದೇ ಹ್ಯಾಡ್ ಟು ಕ್ರಿಯೇಟ್ ಆಲ್ ದಟ್ ಇಮ್ಮಿಡಿಯೇಟ್ ಆಗಿ. ಸೊ ವಾಟ್ ದೇ ಹ್ಯಾವ್ ಡನ್ ಆ್ಯಂಡ್ ನಾಟ್ ಟು ಫರ್ಗೆಟ್, ಅಲ್ಲಿ ಇನ್ನೂ ಫಿಲ್ಮ್ ಕಾರ್ಪೊರೇಷನ್ ಅಲ್ಲಿ ಇನ್ನೂ ಜೀವಂತವಾಗಿ ಉಳಿದಿದೆ, ನಮ್ಮ ಕರ್ನಾಟಕದ ಉಳಿದಿಲ್ಲ. ಹಾಗಾಗಿ ಅವ್ರು ಏನು ಮಾಡಿದ್ದಾರೆ, ನಾನು ಇನ್ನೂ ಅಲ್ಲಿ ನೋಡಲಿಲ್ಲ, ಅಥವಾ ಯು ಕ್ಯಾನ್ ಪ್ರಾಬಬ್ಲಿ ಅಂಡರ್ಸ್ಟ್ಯಾಂಡ್ ಇಟ್ ಇನ್ ಅ ಮೋರ್ ಡೀಪರ್ ವೇ. ಬಟ್ ಮೋಸ್ಟ್ಲಿ ವಾಟ್ ಮಸ್ಟ್ ಹ್ಯಾವ್ ಹ್ಯಾಪೆಂಡ್, ಈಗ ಮೋಹನ್ ಲಾಲ್ ಅವರ ಅಧ್ಯಕ್ಷತೆ ವಹಿಸಿದಂತಹ ಏನಿತ್ತು ಅಮ್ಮ, ಅದಕ್ಕೆಲ್ಲ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ರಾಜೀನಾಮೆ ಕೊಟ್ಟ ನಂತರ ಖಂಡಿತವಾಗ್ಲೂ ಬಿಕಾಸ್ ಇಟ್ ಇಸ್ ಸ್ಟಿಲ್ ಅಂಡರ್ ದ ಅಂಬ್ರೆಲಾ ಆಫ್ ಅ ಗವರ್ಮೆಂಟ್ ಬಾಡಿ, ಅಲ್ಲಿ ಗವರ್ಮೆಂಟ್ ಅವರು ಬಂದು ಕೂರಬಹುದು, ಅವಾಗ ಇದೆಲ್ಲ ವ್ಯವಸ್ಥೆಗಳಾಗುತ್ತೆ. ಇಲ್ಲಿ ಪ್ರಾಬ್ಲಮ್ ಏನಿದೆ ಅಂದ್ರೆ ಚಿಕ್ಕ ಬ್ರೇಕ್ ಹೋಗ್ಲೇಬೇಕಾಗಿರೋದು 7:30 ಒಳಗಡೆ 100%. ಅದಾದ್ಮೇಲೆ ಎಡಳಿ ಸರ್ ಕ್ಷಮೆ ಇರಲಿ, ಅರ್ಧ ಗಂಟೆ ಮಾತನಾಡಿಸ್ಲಿಕ್ಕೆ ಆಗ್ಲಿಲ್ಲ. ಕೆಲ ನಟಿಯರು ಹೇಳ್ಕೊಂಡಿರೋ ವಿಚಾರ ಏನಂತಂದ್ರೆ, ಈಗ ನಮಗೆ ಕಾಂಟ್ರಾಕ್ಟ್ ಆಗೋ ಸಂದರ್ಭದಲ್ಲಿ ಅಂದ್ರೆ ಮಾತುಕತೆ ಆಗೋ ಸಂದರ್ಭದಲ್ಲಿ ಹೇಳೋದಕ್ಕಿಂತ ಜಾಸ್ತಿ ತೆರೆ ಮೇಲೆ ಅದನ್ನು ಚಿತ್ರಿತ ಮಾಡೋ ಸಂದರ್ಭದಲ್ಲಿ ನಮ್ಮನ್ನು ಬಳಕೆ ಮಾಡ್ಕೊಳ್ತಿದ್ದಾರೆ. ನಾನು ಯಾವ ಸೆನ್ಸಲ್ಲಿ ಹೇಳ್ತಿದ್ದೀನಿ ಅಂತ ಹೇಳಿ ಅರ್ಥ ಆಗಿರ್ಬೋದು. ಇದ್ರ ಬಗ್ಗೆ ಕೂಡ ಒಂದಷ್ಟು ಪ್ರಶ್ನೆಗಳಿದೆ. ನಾಳೆ ದಿನ ಇದನ್ನ ಮಾನಿಟರ್ ಮಾಡ್ಲಿಕ್ಕೂ ಕೂಡ ಒಂದು